ಪರಾಭವನಾಮ ಸಂವತ್ಸರದ ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ತುಲಾರಾಶಿಯ ಚಿಂತನೆಗಳು ಹೇಗಿದ್ದಾವೆ ಅನ್ನುವುದನ್ನು ನೋಡುವುದಾದರೆ, ತೃತೀಯಾಧಿಪತಿ ಮತ್ತು ಷಷ್ಠಾಧಿಪತಿಯಾದಂತಹ ಗ್ರಹ ಕರ್ಮಭಾವದಲ್ಲಿ, ಅಷ್ಟಮಾಧಿಪತಿ ಮತ್ತು ರಾಶ್ಯಾಧಿಪತಿಯಾದಂತಹ ಗ್ರಹ ಕರ್ಮಭಾವದಲ್ಲಿ, ಇನ್ನು ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿಯಾದಂತಹ ಗ್ರಹನೂ ಕೂಡ ಕರ್ಮಭಾವದಲ್ಲಿ, ಲಾಭಾಧಿಪತಿಯಾದಂತಹ ಗ್ರಹ ಭಾಗ್ಯಭಾವದಲ್ಲಿ, ರಾಶಿಯಲ್ಲಿ ಮಾಂದಿಯ ಉದಯ, ಇನ್ನು ಕರ್ಮಭಾವಾಧಿಪತಿ ತೃತೀಯದಲ್ಲಿ ಉದಯ, ಇನ್ನು ಷಷ್ಠದಲ್ಲಿ ಶನಿಯ ಉದಯ, ಪಂಚಮದಲ್ಲಿ ರಾಹುವಿನ ಉದಯ. ವೃತ್ತಿ ಜೀವನದಲ್ಲಿ ತುಂಬ ಒಳ್ಳೆಯ ಫಲಗಳು ಹೇಳುವಂಥದ್ದುಂಟು. ಉದ್ಯೋಗವೋ ಉದ್ಯಮವೋ ಯಾವುದೇ ಆಗಿರಲಿ, ಕಲೆಯ ಕ್ಷೇತ್ರವೇ ತಮ್ಮ ಬದುಕಿನ ಆಧಾರ ಆಗಿರಲಿ, ಕ್ರೀಡೆಯ ಕ್ಷೇತ್ರವೇ ತಮ್ಮ ಬದುಕಿನ ಆಧಾರ ಆಗಿರಲಿ, ಸಾರ್ವಜನಿಕ ಕ್ಷೇತ್ರವೇ ತಮ್ಮ ಬದುಕಿನ ಆಧಾರ ಆಗಿರಲಿ, ಇದೆಲ್ಲವುದರಲ್ಲಿಯೂ ಕೂಡ ತಮ್ಮ ಪಾಲಿಗೆ ಒಂದಷ್ಟು ಧನಾತ್ಮಕ ಫಲಗಳು ಖಂಡಿತವಾಗಲೂ ಉಂಟು. ಆದರೆ ಆಗಾಗ ಮೈಂಡ್ಸೆಟ್ನಲ್ಲಿ ಬ್ಲ್ಯಾಂಕ್ ಆಗುವಂತಹ ಯೋಗ ಫಲಗಳು ಅಂತಂದರೆ ಮಾನಸಿಕವಾಗಿ ಒಂದಷ್ಟು ಕತ್ತಲು ಆವರಿಸುವಂತಹ ಯೋಗ ಫಲಗಳು ಹೇಗೆ ಅಂತ ಕೇಳಬಹುದು. ತುಂಬ ಸ್ಪೀಡಲ್ಲಿ ತಮ್ಮ ಜರ್ನಿ ಇರ್ತದೆ, ಸಡನ್ಲಿ ಬ್ಲ್ಯಾಂಕ್ ಆಗಿಬಿಡ್ತೀರಿ. ಮತ್ತು ಹೇಗೆ ಹೋಗಬೇಕು, ಯಾವ ಕಡೆಗೆ ಹೋಗಬೇಕು, ಇದರ ಬಗೆಗಿನ ಏನು ಸ್ಪಷ್ಟತೆಯೇ ಇಲ್ಲದೆ ಇರುವಂತಹ ಸ್ಥಿತಿ. ಈ ರೀತಿಯ ಒಂದು ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ. ಕಲೆಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ಅಲ್ಲಿಯೂ ಕೂಡ ಯಾವುದೇ ತೊಂದರೆಗಳು ಇರುವುದಿಲ್ಲ. ಕ್ರೀಡೆಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ಅಲ್ಲಿಯೂ ಕೂಡ ಯಾವುದೇ ತೊಂದರೆಗಳು ಇರೋದಿಲ್ಲ. ಸಾರ್ವಜನಿಕವಾದಂತಹ ಬದುಕಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ಅಲ್ಲಿಯೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ. ಕೌಟುಂಬಿಕವಾದಂತಹ ಜೀವನದಲ್ಲಿ ಅಷ್ಟೊಂದು ಸಮಾಧಾನಕರವಾದಂತಹ ವಾತಾವರಣಗಳು ಕಂಡು ಬರ್ತಾ ಇಲ್ಲ. ದಾಂಪತ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯೂ ಸಣ್ಣ ಪುಟ್ಟ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಕಂಡು ಬರ್ತಾ ಇದೆ. ಹಳೆಯದಾದಂತಹ ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ನೋವುಗಳು ಮುಂದುವರಿದ ಭಾಗವಾಗಿ ಮತ್ತಷ್ಟು ತಮಗೆ ಕಿರಿಕಿರಿಯನ್ನು ಕೊಡುವಂತಹ ಸಂದರ್ಭಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಯೋಗ, ಪ್ರಾಣಾಯಾಮ ಇತ್ಯಾದಿಗಳ ಮೂಲಕ ಅದಕ್ಕೆ ಶಮನ ದಾರಿಯನ್ನು ಕಂಡುಕೊಳ್ಳುವಂಥದ್ದು ಅತ್ಯಂತ ಸೂಕ್ತ ಅಂತ ಅನ್ನಿಸ್ತಾ ಉಂಟು. ಅಂದರೆ ವೈದ್ಯಕೀಯ ವ್ಯವಸ್ಥೆಗಿಂತಲೂ ಇದು ಅತ್ಯಂತ ಉತ್ತಮ ಮಾರ್ಗ ಅಂತ ಹೇಳುವಂಥದ್ದು ಅಭಿಪ್ರಾಯ. ಕಾರಣ ಇಷ್ಟೇ ಅಂತಂದರೆ, ಯಾವುದೋ ಒಂದು ದೊಡ್ಡ ರೋಗ ಬಂದು ತಮಗೆ ಹೀಗಾಗಿದೆ ಅನ್ನುವುದಕ್ಕಿಂತಲೂ ಕೆಲವೊಮ್ಮೆ ಗ್ರಹಗತಿಗಳ ಪರಿಣಾಮದ ಫಲದಿಂದಾಗಿಯೂ ಕೂಡ ಈ ರೀತಿಯ ಸಂದರ್ಭಗಳು, ಶನಿಯ ಕಾಲಘಟ್ಟಗಳು ಬಂತು ಅಂತಂದಾಗ ಎಲುಬು ನರಗಳು ಸರಿಯಾಗಿದ್ದದ್ದು ಕೂಡ ಒಂದಷ್ಟು ನಮಗೆ ಋಣಾತ್ಮಕ ಅನುಭವವನ್ನು ಕೊಡುವುದಕ್ಕೆ ಶುರು ಮಾಡ್ತದೆ. ಈ ಹಿನ್ನೆಲೆಯಲ್ಲಿ ಯೋಗ, ಪ್ರಾಣಾಯಾಮ ಹಾಗೆ ನಿತ್ಯದಲ್ಲಿ ಏನು ವಾಕ್ ಮಾಡುವಂಥದ್ದು ಇತ್ಯಾದಿ ವ್ಯವಸ್ಥೆಗಳೆಲ್ಲವೂ ಕೂಡ ತಮಗೊಂದಷ್ಟು ಒಳ್ಳೆಯ ಒಂದು ಅನುಭವವನ್ನು, ರೋಗ ಉಪಶಮನ ಅನುಭವವನ್ನು ಖಂಡಿತವಾಗಲೂ ಕೊಟ್ಟೇ ಕೊಡುತ್ತದೆ. ಪಾಲುದಾರಿಕೆಗೆ ಸಂಬಂಧಪಟ್ಟಂತಹ ವ್ಯಾಪಾರಗಳು ಅಷ್ಟೊಂದು ಸೂಕ್ತ ಅಂತ ಅನ್ನಿಸೋದಿಲ್ಲ. ತಂದೆ ತಾಯಿಯ ಆರೋಗ್ಯ ವಿಷಯದಲ್ಲಿ ಸಮಾಧಾನ ಹೇಳುವಂಥದ್ದುಂಟು. ಮಕ್ಕಳಿಂದಲೂ ಕೂಡ ಒಂದಷ್ಟು ತೃಪ್ತಿದಾಯಕವಾದಂತಹ ಸ್ಥಿತಿ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದುರ್ಗೆಗೆ ಸಂಬಂಧಪಟ್ಟಂತಹ, ದೇವಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು, ನಾಮಾವಳಿಗಳನ್ನು ಪ್ರತಿನಿತ್ಯವೂ ಕೂಡ ಪಾರಾಯಣ ಮಾಡುವಂಥದ್ದನ್ನು ಮರೆಯಬೇಡಿ. ಜೊತೆಯಲ್ಲಿ ದೇವಿಗೆ ಸಂಬಂಧಪಟ್ಟಂತಹ ಸನ್ನಿಧಾನಗಳಿಗೆ ಹೋಗಿ ಪ್ರದಕ್ಷಿಣೆ, ನಮಸ್ಕಾರ ಇತ್ಯಾದಿಗಳನ್ನು ಅರ್ಪಿಸುವುದರ ಮೂಲಕ ತಾವುಗಳು ಒಂದಷ್ಟು ಧನಾತ್ಮಕ ಫಲವನ್ನು ಅನುಭವಕ್ಕೆ ತಂದುಕೊಳ್ಳುವುದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.